रिव्यू चैनल की स्वागत ನಾನು ಸೌಖ್ಯ ಗಾಂವ್ಕರ್ आपके ಕೇಜ್ರಿವಾಲ್ಗೆ ಎದುರಾಯಿತು ಮತ್ತೊಂದು ಮಹಾ ಸಂಕಷ್ಟ ಒಂದ್ ಕಡೆ ಜಾಮೀನು ಸುಪ್ರೀಂ ಕೋರ್ಟ್ ಅಲ್ಲಿ ಮಧ್ಯಂತರ ಜಾಮೀನು ತಗೊಳ್ಳುವಂತ ಪ್ರಯತ್ನಕ್ಕೂ ಕೂಡ ಗೆಲುವು ಸಿಕ್ತಿಲ್ಲ ಮುಂದೂಡಿಕೆ ಆಗಿದೆ ಇದರ ನಡುವೆ ಬಿಗ್ ಶಾಕ್ ಎದುರಾಗಿದೆ ಉಪರಾಜ್ಯಪಾಲರು ಕೇಜ್ರಿಗೆ ಫಾಸ್ಟ್ ಸ್ಟ್ರೋಕ್ ಒಂದನ್ನು ಕೊಟ್ಟಿದ್ದಾರೆ ಮಾಹಿತಿ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಹೇಗಾದ್ರೂ ಮಾಡಿ ಹೊರಗಡೆ ಬರಬೇಕು ಮತ್ತೆ ತನ್ನ ಪಕ್ಷಕ್ಕೆ ಬಲ ತುಂಬಬೇಕು ಚುನಾವಣಾ ಅಖಾಡದಲ್ಲಿ ಏನೋ ಪ್ರಯತ್ನ ಮಾಡ್ತಿರುವ ಮಧ್ಯಂತರ ಜಾಮೀನು ಪ್ರಕ್ರಿಯೆ ಏನ್ ನಡೀತಾ ಇದೆ ಸುಪ್ರೀಂ ಕೋರ್ಟ್ ನಲ್ಲಿ ಅದು ಮತ್ತೆ ಮುಂದೂಡಿಕೆಯಾಗಿದ್ದು ಕೇಜ್ರಿವಾಲ್ಗೆ ಈಗಲೂ ಇಲ್ಲ ರಿಲೀಫ್ ಇದ್ರ ನಡುವೆ ಈಗ ಅಲ್ಲಿನ ಉಪರಾಜ್ಯಪಾಲರು ಸಕ್ಸೇನಾ ಬಿಗ್ ಶಾಕ್ ಕೊಟ್ಟಿದ್ದಾರೆ ಆಮ್ ಆದ್ಮಿ ಪಕ್ಷಕ್ಕೆ ಮತ್ತು ಕೇಜ್ರಿವಾಲ್ಗೆ ಅದೇನಪ್ಪಾ ಅಂತ ಕೇಳಿದ್ರೆ ಬರೀ ಲಿಕ್ಕರ್ ಸ್ಕ್ಯಾಮ್ ಅಲ್ಲ ಉಗ್ರ ಸಂಘಟನೆಯ ಜೊತೆಗೆ ಆಮ್ ಆದ್ಮಿ ಲಿಂಕ್ ಇದೆ ಮತ್ತು ಆ ಉಗ್ರ ಸಂಘಟನೆಯ ಮೂಲಕ ಅಲ್ಲಿಂದ ದೊಡ್ಡ ಮೊತ್ತದ 100 ಕೋಟಿ ದುಡ್ಡು ಆಮ್ ಆದ್ಮಿ ಪಕ್ಷಕ್ಕೆ ಬಂದಿದೆ ಅಂತ ಒಬ್ಬ ದೇಶ ವಿರೋಧಿಯನ್ನ ರಿಲೀಸ್ ಮಾಡ್ತೀನಿ ಅಂತ ಹೇಳಿ ಆತನನ್ನ ಬಚಾವ್ ಮಾಡೋದಕ್ಕೆ ಆಮ್ ಆದ್ಮಿ 100 ಕೋಟಿ ದುಡ್ಡನ್ನ ಪಡೆದುಕೊಂಡಿದೆ ಆ ನಿಷೇಧಿತ ಸಂಘಟನೆಯಿಂದ ಭಾರತಕ್ಕೆ ಪದೇ ಪದೇ ಕಾಡ್ತಿರುವಂತಹ ಸಂಘಟನೆಯಿಂದ ಅಂತ ಈಗ ದೂರಿನ ಮೇಲೆ ದೂರು ಬಂದ ಕಾರಣದಿಂದಾಗಿ ಬೇರೆ ಯಾರೂ ಅಲ್ಲ ಮಾಜಿ ಆಪ್ ಕಾರ್ಯಕರ್ತ ಮನೀಶ್ ಕುಮಾರ್ ಮತ್ತು ವಿಶ್ವ ಹಿಂದೂ ಸಂಘಟನೆ ಕಾರ್ಯದರ್ಶಿ ಇನ್ನಿತರರು ದೂರು ಕೊಟ್ಟ ಕಾರಣದಿಂದಾಗಿ ಈಗ ಸಕ್ಸೇನಾ ಕೇಂದ್ರ ಗೃಹ ಸಚಿವಾಲಯಕ್ಕೆ ದೂರು ಕೊಟ್ಟಿದ್ದಾರೆ ಮತ್ತು NIA ತನಿಖೆಗೆ ಶಿಫಾರಸ್ಸಾಗಿದೆ ಅಧಿಕೃತವಾಗಿ ಇದನ್ನ ನಾವು ನೆನಪು ಮಾಡ್ಕೊಳ್ಬಹುದು ರಿವ್ಯೂ ಕೂಡ ರಿಪೋರ್ಟ್ ಮಾಡಿತ್ತು ಕೆಲ ದಿನಗಳ ಹಿಂದೆಯೇ ಪನ್ನು ಕೇಜ್ರಿವಾಲ್ ಇಲ್ಲಿ ಅರೆಸ್ಟ್ ಆಗಿ ಹಂಗಾಮ ಸೃಷ್ಟಿಯಾಗ್ತಾ ಇರೋ ಹೊತ್ತಲ್ಲೇ ಒಂದು ವಿಡಿಯೋ ಬಿಟ್ಟು ಈ ಕೇಜ್ರಿವಾಲ್ ನಮ್ಮಿಂದ ದುಡ್ಡು ಪಡ್ಕೊಂಡಿದ್ದ 100 ಕೋಟಿ ಅಂತ ಆರೋಪ ಮಾಡಿದ್ದನ್ನು ನೆನಪು ಮಾಡ್ಕೊಳ್ಬಹುದು ಕೇಜ್ರಿವಾಲ್ 100 ಕೋಟಿ ಪಡ್ಕೊಂಡು ನಮ್ಮ ಒಬ್ಬ ವ್ಯಕ್ತಿಯನ್ನ ರಿಲೀಸ್ ಮಾಡೋದಾಗಿ ಹೇಳಿ ಆಮೇಲೆ ಸುದ್ದಿನೇ ಬಿಟ್ಟಾಗಿದೆ ಏನು ಕೆಲಸ ಮಾಡಿಕೊಟ್ಟಿಲ್ಲ ಅಧಿಕಾರಕ್ಕೆ ಬಂದ ಮೇಲೆ ಅಂತ ನೋಡಿ ಇಲ್ಲಿ ಆರೋಪ ಇರೋದು ಅದೇನೆ ಉಗ್ರ ದೇವೇಂದ್ರ ಪಾಲ್ ಬಲ್ಲಾರ್ ಜೈಲಿಂದ ಬಿಡುಗಡೆ ಮಾಡೋದಿಕ್ಕೆ ಪ್ರಯತ್ನ ಅದಕ್ಕೋಸ್ಕರ 132 ಕೋಟಿ ರೂಪಾಯಿ ಪಡ್ಕೊಂಡಿದ್ದು ಅನ್ನುವಂಥ ಆರೋಪ ಆದರೆ ಅದನ್ನು ಮಾಡಿಕೊಟ್ಟಿಲ್ಲ ನಮಗೆ ಮೋಸ ಮಾಡಿದ್ದಾರೆ ಅಂತ ಪನ್ನು ಹೇಳಿದ್ದನ್ನು ನೆನಪು ಮಾಡ್ಕೊಳ್ಬಹುದು ಭಾರತ ನಿಷೇಧ ಮಾಡಿರುವಂತಹ 6 ಫಾರ್ ಜಸ್ಟಿಸ್ ಈ ಸಂಘಟನೆ ಪನ್ನು ಏನು ಭಾರತೀಯರಿಗೆ ಪದೇ ಪದೇ ದೇಶದ ಪ್ರಧಾನಿಯಿಂದ ಹಿಡಿದು ಪ್ರತಿಷ್ಠಿತ ಜವಾಬ್ದಾರಿಯುತ ಸ್ಥಾನದಲ್ಲಿರೋರಿಗೇನೆ ಆಗಾಗ ಬ್ಲ್ಯಾಕ್ ಮೇಲ್ ಮಾಡುವ ವಿಡಿಯೋಗಳನ್ನು ರಿಲೀಸ್ ಮಾಡಿ ಥ್ರೆಟ್ ಮೆಸೇಜ್ ಕೊಡುವಂತಹ ಈ ಪನ್ನುವಿನ ಸಂಘಟನೆಯಿಂದಾನೇ ದುಡ್ಡು ಪಡ್ಕೊಂಡಿದ್ದಾರೆ ಕೇಜ್ರಿವಾಲ್ ಮತ್ತು ಆಮ್ ಆದ್ಮಿ ಪಕ್ಷ ಅನ್ನುವಂಥ ಗಂಭೀರ ಆರೋಪ ಕೇಳಿಬಂದಿದೆ ಹಾಗಾಗಿ ಈಗ NIAಗೆ ಶಿಫಾರಸು ಆಗಿರೋದು ಮತ್ತೊಂದು ಕಡೆ ಜಾಮೀನು ಯಾವ ಕಾರಣಕ್ಕೂ ಕೊಡಬಾರ್ದು ಅಂತ ಹಲವು ವಿಚಾರಗಳನ್ನ ಕೋರ್ಟ್ನ ಮುಂದೆ ಇರಿಸಲಾಗಿದೆ ದಾಖಲೆಗಳನ್ನ ಸಬ್ಮಿಟ್ ಮಾಡಿದೆ ಇಡಿ ಏನೇನು ವಿಚಾರಗಳಿವೆ ಹಾಗಾದ್ರೆ ಅಂತ ಕೇಳಿದ್ರೆ 170 ಮೊಬೈಲ್ಗಳನ್ನು ನಾಶ ಮಾಡುವ ಮೂಲಕ ಸಾಕ್ಷಿ ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರಲ್ಲೇ ಕೇಜ್ರಿವಾಲ್ ಗಿಲ್ಟಿ ಅನ್ನೋದು ಗೊತ್ತಾಗತ್ತೆ ಅನ್ನೋದು ಒಂದು ಪ್ರಮುಖ ವಿಚಾರ ಮತ್ತು 100 ಕೋಟಿ ಕಿಕ್ ಬ್ಯಾಕ್ ಮನಿ ಲಾಂಡ್ರಿಂಗ್ ಆಗಿದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಎಲೆಕ್ಷನ್ಗೆ ಯೂಸ್ ಆಗಿದೆ ಅನ್ನೋದಕ್ಕೆ ದಾಖಲೆಗಳನ್ನ ಕೋರ್ಟ್ನ ಮುಂದೆ ಇಟ್ಟಿದ್ದು ಅಷ್ಟು ಸಲ್ಲಿಸುವಂತ ಅನಿಸ್ತಿಲ್ಲ ಇದ್ರ ನಡುವೆ ಸುಪ್ರೀಂ ಕೋರ್ಟ್ ಅಕಸ್ಮಾತ್ ಮಧ್ಯಂತರ ಜಾಮೀನು ಕೊಟ್ಟರು ಮುಖ್ಯಮಂತ್ರಿ ಜವಾಬ್ದಾರಿಯನ್ನು ನಿಭಾಯಿಸೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ಬಿಗ್ ಶಾಕ್ ಕೊಟ್ಟಿದೆ ಸೊ ಯಾವುದೇ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷದ ನಾಯಕ ಕೇಜ್ರಿವಾಲ್ ಕುರ್ಚಿಯನ್ನ ಬಿಟ್ಟು ಕೆಳಗಿಳಿಯಬೇಕಾಗಬಹುದು ಒಂದು ಕಂಬಿ ಎಣಿಸ್ಬೇಕು ಹೊರಗಡೆ ಬಂದ್ರೆ ಮುಖ್ಯಮಂತ್ರಿ ಜವಾಬ್ದಾರಿಯಿಂದ ಹೆಜ್ಜೆ ಹಿಂದಕ್ಕಿಡಬೇಕು ಎರಡರೊಳಗೊಂದು ಅನ್ನೋದೀಗ ಕೊನೆಗೂ ಆ ಹಂತಕ್ಕೆ ಬಂದು ನಿಂತಿದ್ದು ಆಮ್ ಆದ್ಮಿ ಪಕ್ಷದ ಬುಡವೇ ಅಲುಗಾಡ್ತಿದೆ ಉಗ್ರ ಸಂಘಟನೆಯ ಜೊತೆಗಿನ ಲಿಂಕ್ ಪಕ್ಷ ನಡೆಸೋದಕ್ಕೆ ಉಗ್ರರಿಂದ ದೇಶದ್ರೋಹಿಗಳಿಂದ ಹಣ ಅನ್ನೋದು ಇನ್ನೂ ದೊಡ್ಡದೊಂದು ಪೆಟ್ಟನ್ನು ಕೊಡ್ತಾ ಇದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು